ಅರ್ಧನಾರೀಶ್ವರ ಅನ್ನುವಂತಹ ಶಬ್ದ ಬಹಳ ಪುರಾತನ ಕಾಲದಿಂದಲೂ ಇದೆ. ನಾವು ಸಾಕಷ್ಟು ಕತೆ ಪುರಾಣಗಳಲ್ಲಿ ಅರ್ಧನಾರೀಶ್ವರ ಅನ್ನುವಂಥದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಇದು ಸಾಮಾನ್ಯವಾಗಿ ಈ ಅರ್ಧನಾರೀಶ್ವರ ಅನ್ನುವಂಥದ್ದು ಯಾಕೆ ಹೆಂಗೆ ಬಂತು ಅಂತಂತಂದರೆ, ಕುಟುಂಬದಲ್ಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಗಂಡ ಹೆಂಡತಿ ಹೆಂಗಿರಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಕೊಡಲಿಕ್ಕೆ ಪ್ರಾಯಶಃ ಇದನ್ನು ಈ ಒಂದು ಶಬ್ದವನ್ನು ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅರ್ಧ ನಾರಿ ಈಶ್ವರ ಅಂತ. ಅದಕ್ಕೆ ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಯೋಗಿ ಶಿವ, ತಪಸ್ವಿ ಶಿವ ಇದನ್ನೆಲ್ಲ, ಯೋಗಿ ಶಿವ, ಪಾರ್ವತಿಪತಿ ಶಿವ. ಆ ಪಾರ್ವತಿಪತಿ ಶಿವನನ್ನು ಅರ್ಧ ದೇಹ ಗಂಡು ಅರ್ಧ ದೇಹ ಹೆಣ್ಣು ಅನ್ನುವ ರೀತಿಯಲ್ಲಿ ಚಿತ್ರಿಸಿ, ಅಂದರೆ ಶಿಲೆ ಮೂರ್ತಿಗಳನ್ನು ಮಾಡಿ ಕೆಲವು ದೇವಸ್ಥಾನಗಳ ಅಲ್ಲಿ ಇಲ್ಲಿ ಇಟ್ಟಿರೋದನ್ನು ನಾವು ನೋಡಿದ್ದೀವಿ. ಈಶ್ವರ ಅರ್ಧ ಭಾಗವನ್ನು ತಾನು ಉಳಿಸ್ಕೊಂಡು ತನ್ನ ದೇಹದ ಅರ್ಧ ಭಾಗವನ್ನು ಪಾರ್ವತಿಗೆ ಕೊಟ್ಟಿರೋ ರೀತಿಯಲ್ಲಿ. ಯಾರೂ ಆ ಥರ ಕೊಡ್ಲಿಕ್ಕೆ ಆಗೋದಿಲ್ಲ. ಅರ್ಧ ಭಾಗವನ್ನು ನಾವು ಉಳಿಸ್ಕೊಂಡು ಇನ್ನು ಅರ್ಧ ಭಾಗನ ಯಾರು ಹೆಂಡತಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದರ ಒಂದು ಗುಟ್ಟು ಏನಪ್ಪ ಅಂತಂತಂದರೆ, ಯಾವುದೇ ಒಬ್ಬ ಗಂಡ ಹೆಂಡತಿ ಒಂದೇ ದೇಹ ಆ ರೀತಿ ಇರಬೇಕು. ಎರಡು ದೇಹ ಆದ್ರೂ ಕೂಡ ಒಂದೇ ಆತ್ಮ ಅನ್ನೋ ಥರ ಇರಬೇಕು. ಎರಡು ಆತ್ಮ ಆದ್ರೂ ಕೂಡ ಏಕಾತ್ಮ ಅನ್ನೋ ಥರ ಇರಬೇಕು ಅನ್ನುವಂತಹ ಒಂದು ಸುಂದರವಾದಂತಹ ಅದು ಕಲ್ಪನೆ. ನಮ್ಮ ಶರಣರು ಹೇಳ್ತಾರೆ, ಸತಿ ಪತಿಗಳಿಬ್ಬರೂ ಒಂದಾಗಿದ್ದರೆ ಅಂಥವರು ಮಾಡಿದ ಭಕ್ತಿ ಶಿವನಿಗೆ ಬಹಳ ಹಿತವಾಗಿರುವುದು ಅಂತ ಹೇಳ್ತಾರೆ. ಮತ್ತು ಹಾಗಿಲ್ಲದವರ ಭಕ್ತಿ, ಸತಿ ಮತ್ತು ಪತಿಗಳಲ್ಲಿ ಒಂದಾಗಿ ಇರದ ಭಕ್ತಿ, ಭಾವನೆಯಲ್ಲಿ, ಮಾತಿನಲ್ಲಿ, ಹೊಂದಾಣಿಕೆಯಲ್ಲಿ, ಯೋಜನೆಗಳನ್ನು ರೂಪಿಸೋದ್ರಲ್ಲಿ, ಇದರಲ್ಲೆಲ್ಲ ಹೊಂದಾಣಿಕೆ ಇರಬೇಕು, ಒಂದೇ ಇರಬೇಕು. ಸಾಮಾನ್ಯವಾಗಿ ಕೆಲವರಿಗೆ ಗಂಡ ಹೆಂಡತಿಗೆ ಹೇಗೆ ಇಬ್ಬರಿಗೂ ಬೆರ್ಕೊಳುತ್ತೆ ಅಂತಂತಂದರೆ, ಓಹ್ ನೀನು ಇದನ್ನು ಮಾಡಿಬಿಟ್ಟ, ನಾನಿದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತಾರೆ. ಗಂಡ ಹೇಳೋ ಅಂಥದ್ದನ್ನು ಆಗಲೇ ಹರಿತ್ಕೊಂಡು ಹೆಂಡ್ತಿ ಮಾಡಿಬಿಟ್ಟಿರ್ತಾಳೆ. ಹೆಂಡ್ತಿ ತರಕಾರಿ ತೊಗೊಂಡು ಬಾ ಅಂತ ಹೇಳಿರ್ತಾಳೆ. ಗಂಡ ಏನು ತರಕಾರಿ ತೊಗೊಂಡೋದ್ರೆ ನನ್ನ ಹೆಂಡ್ತಿಗೆ ಇಷ್ಟ ಅನ್ನುವಂಥದ್ದನ್ನು ಕರೆಕ್ಟಾಗಿ ತಂದಿರ್ತಾನೆ. ಓಹ್ ನಾನು ಇದನ್ನೇ ಹೇಳೋಣ ಅಂತ ಇದ್ದೆ, ನೀನು ಅದನ್ನೇ ತಂದಿದ್ದೀಯಾ. ಹೀಗೆ ಅವರಲ್ಲಿ ಒಬ್ರಿಗೊಬ್ರಿಗೆ ಭಾವನೆಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ, ವಿಚಾರಗಳಲ್ಲಿ, ಆಲೋಚನೆಗಳಲ್ಲಿ ಪರಸ್ಪರವಾದಂತಹ ಒಪ್ಪಂದಗಳು, ಪರಸ್ಪರವಾದಂತಹ ನಂಬಿಕೆಗಳು ಮತ್ತು ಪರಸ್ಪರವಾದಂತಹ ವಿಚಾರಗಳು ಹೊಂದಾಣಿಕೆ ಆಗುತ್ತಲ್ಲ, ಅದು ದಾಂಪತ್ಯ. ಅತ್ಯಂತ ಒಳ್ಳೆಯ ದಾಂಪತ್ಯ ಅಂತ ಕರೀತಾರೆ. ಈ ದಾಂಪತ್ಯ ಅಂದರೆ ಏನು ಅಂತಂತಂದರೆ, 1 + 1 = ಎಷ್ಟಾಗುತ್ತೆ? 1 + 1 = 2 ಆಗುತ್ತೆ. ಆದರೆ ದಾಂಪತ್ಯದಲ್ಲಿ 2 ಆಗೋದಿಲ್ಲ. 1 + 1 = not 2. It's become a big one. Big one, it's become a big one. 1 + 1 ಅದು ಒಂದು ದೊಡ್ಡ ಒಂದರ ಮೊತ್ತ ಅಂತೆ. ಒಂದೇನೆ ಒಂದರ ಮೊತ್ತ ಬಿಗ್ ಒನ್. ಇದು ದಾಂಪತ್ಯ. ಇಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ನಮ್ಮ ಭಾರತೀಯ ಸಮಾಜ, ಅಂದರೆ ಇವತ್ತಿನ ಭಾರತೀಯ ಸಮಾಜ ಹೆಂಗೆ ಬಿಂಬಿಸುತ್ತೆ ಅಂದರೆ, ಗಂಡಸರೇ ಬೇರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ, ಹೆಂಗಸರೇ ಬೇರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ, ಹೆಂಗಸಿಗೆ ಸಮಾಜ ಬೇರೆ, ಗಂಡಿನ ಸಮಾಜ ಬೇರೆ ಅಂತ ಮಾತಾಡ್ತಾರೆ, ಹೆಣ್ಣಿಗೆ ಸ್ವತಂತ್ರ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ, ಗಂಡಿಗೆ ಎಲ್ಲ ಹಕ್ಕುಗಳಿದೆ ಅಂತ ಮಾತಾಡ್ತಾರೆ. ಆದರೆ ಇಲ್ಲಿ ನೋಡೋದಾದರೆ ಇವತ್ತಿನ ಕಾಲಮಾನದಲ್ಲಿ ಗಂಡಸರಿಗೆ ಯಾವುದೇ ಸಮಾಜ ಇಲ್ಲ, ಗಂಡು ಸಮಾಜ ಅಂತ ಎಲ್ಲೂ ಇಲ್ಲ. ಆದರೆ ಹೆಣ್ಮಕ್ಳಿಗೆ ಎಲ್ಲ ಕಡೆ ಮಹಿಳಾ ಸಮಾಜಗಳಿದ್ದಾವೆ, ಅವು ಯಾವ್ಯಾವುದು ಗುಂಪುಗಳು ಇದ್ದಾವೆ, ಸ್ತ್ರೀ ಶಕ್ತಿಗಳಿದ್ದಾವೆ. ನಾವು ಗಂಡಿಗಿಂತ ವಿಭಿನ್ನ ಅನ್ನೋ ರೀತಿಯಲ್ಲಿ ಅವ್ರಿಗೆ ಮೆಂಟಾಲಿಟಿಗಳು ಬೆಳೀತಾ ಇದ್ದಾವೆ. ಹೀಗಾದರೆ ಏನಾಗುತ್ತೆ ಅಂತಂದರೆ ಹೊಂದಾಣಿಕೆ ಬರೋದಿಲ್ಲ. ಕುಟುಂಬದಲ್ಲಿ
ಹೆಣ್ಣು ಬೇರೆ ಅಲ್ಲ, ಗಂಡು ಬೇರೆ ಅಲ್ಲ. ಗಂಡು ಹೆಣ್ಣು ಒಂದು ನಾಣ್ಯದ ಎರಡು ಮುಖಗಳು. ಆ ಎರಡು ಮುಖಗಳಿದ್ದರೆ ಮಾತ್ರ ಆ ನಾಣ್ಯ ಚಲಾವಣೆ ಆಗೋದು, ಸಂಸಾರ ಚಲಾವಣೆ ಆಗೋದು. ಯಾವತ್ತೂ ಕೂಡ ಮಾನವ ಸಮಾಜದಲ್ಲಿ ಆ ಪರಮಾತ್ಮ ನಿರಾಕಾರ ಶಿವ ಅವನು ಶರೀರದಲ್ಲಿ ಬದಲಾವಣೆಗಳನ್ನು ಮಾಡಿದ್ನೇ ಹೊರತು, ಒಂದು ಸ್ತ್ರೀ ಒಂದು ಪುರುಷ ಅಂತ ಹೇಳಿ ಮಾಡಿದ್ನೇ ಹೊರತು, ಆದರೆ ಅವೆರಡು ಬೇರೆ ಬೇರೆ ಅಂತ ಮಾಡಿಲ್ಲ. ಯಾಕೆ ಅಂತಂತಂದರೆ ಅವೆರಡು ಒಟ್ಟಿಗೆ ಇರಲಿ. ಯಾಕೆ ಒಟ್ಟಿಗೆ ಇರಬೇಕು ಅಂತಂದರೆ, ಯಾವುದೇ ಒಬ್ಬ ಮನುಷ್ಯ ಅವನು ಸಂಘಜೀವಿ, ಮನುಷ್ಯನು ಸಂಘಜೀವಿ. ಅವನು ಒಂಟಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇರೋದೇ ಇಲ್ಲ, ಹುಚ್ಚ ಆಗ್ಬಿಡ್ತಾನೆ. ಅದರಿಂದ ಎಲ್ಲರೂ ಕೂಡಿ ಬಾಳಲಿ, ಕೂಡಿ ಬದುಕಲಿ. ಗಂಡಿಗೆ ಒಂದು ಹೆಣ್ಣಿನ ಆಶ್ರಯ, ಹೆಣ್ಣಿಗೆ ಗಂಡಿನ ಆಶ್ರಯ, ಪರಸ್ಪರ ಆಶ್ರಯದಾತರಾಗಿರಲಿ. ಕೆಲವರು ಹೇಳ್ತಾರೆ, ಎಷ್ಟೋ ಜನ, ಅಯ್ಯೋ ನನ್ನ ಗಂಡ ಎಲ್ಲೋ 2 ದಿನ ಬರ್ತೀನಿ ಅಂತ ಹೇಳಿ ಎಲ್ಲೋ ಊರಿಗೆ ಹೋಗಿದ್ದಾರೆ, ಅವರು ನನಗೆ ಸರಿಯಾಗಿ ಊಟನೇ ಸೇರ್ತಾ ಇಲ್ಲ, ಅವ್ರು ಬರಲಿಲ್ಲ ಅಂತಂದರೆ ಅನ್ನುವಂಥವ್ರು ಇದ್ದಾರೆ. ಅಥವಾ ಹೆಂಡತಿ ಹೋದರೆ ಗಂಡ ನಾನು ಹೆಂಡತಿ ಇಲ್ಲಪ್ಪ ಅದೇ ಬೇಜಾರಾಗಿದ್ದೀನಿ ಅನ್ನುವಂಥವ್ರು ಇದ್ದಾರೆ. ಇಬ್ಬರೂ ಕೂಡಿ ಕಲೆತು ಬೆರೆತು ಆ ಪ್ರೀತಿ, ಆ ವಿಶ್ವಾಸ, ಆ ಬಾಂಧವ್ಯ ಅವೆಲ್ಲವೂ ಕೂಡ ಇದೆಯಲ್ಲ, ಅದಕ್ಕೆ ಸಾಮರಸ್ಯ ಜೀವನ, ಸಾಮರಸ್ಯ ಕುಟುಂಬ ಅಂತ ಹೇಳಿಬಿಟ್ಟು ಕರೀತಾರೆ. ಈ ಸಾಮರಸ್ಯ ಅಂತಕ್ಕಂಥದ್ದು ಎಲ್ಲದರಲ್ಲೂ ಹೊಂದಾಣಿಕೆ ಆಗಬೇಕು. ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ವಿ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಗಂಡ ಮನೆಗೆ ಬರೋವರೆಗೂ ಹೆಂಡತಿ ಊಟ ಮಾಡ್ತಿರ್ಲಿಲ್ಲ. ಅವನು ಎಷ್ಟೊತ್ತರ ಬರಲಿ, ಅವನ ಊಟ ಏನು ಅಂತಂದರೆ ಗಂಡನ ಜೊತೆಯಲ್ಲೇ ಊಟ ಆಗಬೇಕು, ಗಂಡನ ಜೊತೆಯಲ್ಲೇ ಊಟ ಮಾಡಬೇಕು, ಗಂಡನ ಜೊತೆಗೆ ಬಡಿಸ್ಕೊಂಡು ತಾನು ಊಟ ಮಾಡಬೇಕು. ಅದಕ್ಕೆ ಆವಾಗ ತೃಪ್ತಿ ಅವಳಿಗೆ. ಆದರೆ ಕಾಲ ಬದಲಾಗಿದೆ, ಗಂಡ ಯಾವಾಗೋ ಬರ್ತಾನೆ, ಹೆಂಡತಿ ಊಟ ಮಾಡಿ ಮಲಗಿರ್ತಾಳೆ. ಹಿಂಗೋ ಇವತ್ತಿನ ಕಾಲ ಬದಲಾವಣೆ ಏನೇನೋ ಆಗಿರ್ತವೆ, ಅದನ್ನು ನಾವು ಸರಿ ಅಂತಲೂ ಹೇಳಲಿಕ್ಕಾಗಲ್ಲ, ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇವತ್ತೊಂದು ಗಂಡು ಒಂದು ಹೆಣ್ಣು ಮದುವೆ ಆಗಿದೆ ಅಂತಂದರೆ ಅದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುವಂಥದ್ದು ಅಂತ ಹೇಳ್ತಾರೆ. ಅದರಲ್ಲಿ ಕೆಲವು ಡೈವರ್ಸು ಕೂಡ ಆಗಬಹುದು. ಆದರೆ ದಾಂಪತ್ಯ ಜೀವನ ಅನ್ನುವಂಥದ್ದು ಏನಪ್ಪ ಅಂತಂತಂದರೆ ಬೇರ್ಪಡಿಸಲಾಗದ ಬದುಕು. ಹೆಣ್ಣು ಬೇರೆ ಗಂಡು ಬೇರೆ ಅಂತಕ್ಕಂಥ ಬೇರ್ಪಡಿಸುವಂಥದ್ದು ಅಲ್ಲವೇ ಅಲ್ಲ. ಆದರೆ ಇತ್ತೀಚಿನ ಕೆಲವರು ಈ ಮಹಿಳಾ ಸಂಘ ಸಂಸ್ಥೆಯ ಕೆಲವು ಲೀಡ್ರು ಅನಿಸ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಮಾತಾಡ್ತಾರೆ, ಭಾಳ ಶೋಷಣೆ ಆಗ್ತಾಯಿದೆ, ಹೆಂಗಾಗ್ತಾಯಿದೆ, ದೌರ್ಜನ್ಯ ಆಗ್ತಾಯಿದೆ, ಕೌಟುಂಬದಲ್ಲಿ ಮಹಿಳೆಯರಿಗೆ ಸರಿಯಾದ ಸ್ಥಾನಮಾನ ಇಲ್ಲ, ಹೆಂಡತಿದಿರಿಗೆ ಗಂಡಂದಿರು ಎಲ್ಲರೂ ಕಾಟ ಕೊಡೋದಿಲ್ಲ. ಬರೀ ಹೆಣ್ಣಂದಿರಿಗೆ ಮಾತ್ರನೇ ಕಾಟ ಅಲ್ಲ, ಗಂಡಂದಿರಿಗೂ ಇದೆ. ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ಯಾಕೆ? ಗಂಡಸರು ಒಂದು ಪ್ರಿಸ್ಟೇಜು, ಗಂಡಸರು ಅನ್ನೋದೇ ಒಂದು ಪ್ರಿಸ್ಟೇಜು, ಹೇಳ್ಕೊಳ್ಳಲ್ಲ. ಅವನು ನುಂಕಂತಾನೆ, ಮಕ್ಕಳಿಂದ ಅವಮಾನ ಆಗಲಿ ನುಂಗ್ಕೊಳ್ತಾನೆ, ಹೆಂಡತಿಯಿಂದ ಅವಮಾನ ಆಗಲಿ ಅದು ನುಂಗ್ಕೊಳ್ತಾನೆ. ಯಾಕೆ? ಇನ್ನೊಬ್ಬರ ಕಡೆ ಹೇಳ್ಕೊಳ್ಳುವಂಥದ್ದಲ್ಲ. ಗಂಡಸು ನೀನು ಗಂಡಸಾಗಿಲ್ಲ ಬಂದು ಹೇಳ್ಕೊತೀಯ, ಇಂಥವೆಲ್ಲ ನೋ. ಸಂಸಾರಗಳಲ್ಲಿ ಹೆಚ್ಚು ಸಹನೆ ಇರೋದು ಅಂತಂದರೆ ಸಾಮಾನ್ಯವಾಗಿ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಸಹನೆ ಅಂತ ಇರಬಹುದು. ಆದರೆ ಗಂಡು ಮಕ್ಳಿಗೂ ಕೂಡ ಆ ಸಹನೆ ಅನ್ನುವಂಥದ್ದು ಇರ್ತದೆ. ಅದು ಸಹನೆ ಇಲ್ಲ ಅಂತಂತಂದರೆ ಬದುಕು ಸಾರ್ಥಕತೆ ಆಗೋದಿಲ್ಲ. ಸಹನೆ ಬದುಕಿನ ಸಾರ್ಥಕತೆಯ ಮೂಲ. ಅದರಿಂದ ಇಲ್ಲಿ ನಾವು ಅರ್ಧನಾರೀಶ್ವರ ಅನ್ನುವಂತಹ ಶಬ್ದವನ್ನು ನಮ್ಮ ಶೈವ ಪರಂಪರೆಯಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರೂ ಹೇಗಿದ್ರು ಅನ್ನುವಂತಹ ಬಣ್ಣಿಸ್ತಾರೆ. ಅದನ್ನು ಯಾಕೆ ಬಣ್ಣಿಸ್ತಾರೆ ಅಂದರೆ ಅದು ಮುಂದಿನ ಯುಗಮಾನದ ಜನರಿಗೆ ಅದೊಂದು ಮಾಡೆಲ್ ಆಗಲಿ, ಅದೊಂದು ಉದಾಹರಣೆ ಆಗಲಿ, ಅದೊಂದು ಆದರ್ಶ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾರೆ. ಅರ್ಧ ದೇಹವನ್ನು ಪಾರ್ವತಿಗೆ ಕೊಟ್ಟ ಅಂತಂದರೆ ಅರ್ಧ ಈಕೆಗೆ ಮತ್ತು ಅರ್ಧ ಅವನಿಗೆ ಈ ಒಂದು ಸಂಸಾರದಲ್ಲಿ ನಿರ್ವಹಣೆ ಮಾಡೋದರಲ್ಲಿ ಇಬ್ಬರಿಗೂ ಅಧಿಕಾರ ಐತೆ. ಸಮಾನವಾದಂಥ ಅಧಿಕಾರ, ಸಮಾನವಾದಂಥ ಪ್ರೀತಿ, ವಿಶ್ವಾಸ. ಪರಮಾತ್ಮ ನಿರಾಕಾರ ಶಿವ ಈ ಜಗತ್ತನ್ನು ರಚನೆ ಮಾಡುವಾಗ ಮೊದಲು ಈ ಮಾನವ ಸಂತತಿಯನ್ನು ಮಾಡುವಾಗ ಒಂದು ಮಣ್ಣಿನಲ್ಲಿ ಒಂದು ಗೊಂಬೆ ಮಾಡ್ತಾನೆ. ಆ ಗೊಂಬೆಯನ್ನು ಮಾಡಿ ಅದಕ್ಕೆ ಆತ್ಮ ಅನ್ನುವಂಥ ಉಸಿರನ್ನು ಊದ್ತಾನೆ. ಆತ್ಮ ಅನ್ನುವ ಉಸಿರು ಅದರಲ್ಲಿ ಸೇರಿಕೊಂಡಾಗ ಅದಕ್ಕೆ ಜೀವ ಬರ್ತದೆ.
ಮತ್ತೆ ಅದು ಒಂಟಿತನ ಇರಬಾರ್ದಂತೆ ಹೇಳಿ ಇನ್ನೊಂದು ಬೊಂಬೆಯನ್ನು ಮಾಡ್ತಾನೆ. ಅದನ್ನು ಹೆಣ್ಣಿನ ರೂಪದಲ್ಲಿ ಮಾಡ್ತಾನೆ. ಆ ಹೆಣ್ಣು ಗಂಡು ಆ ಎರಡು ಗೊಂಬೆಗಳ ಆ ಸಂತತಿಯೇ ಇವತ್ತು ಇಷ್ಟು ದೊಡ್ಡ ಮಾನವ ಸಮಾಜ, ಮಾನವ ಜೀವಿಗಳ ಸಂತತಿ. ಆ ಮೂಲದಿಂದ ನಾವು ಬಂದಿರತಕ್ಕಂಥವ್ರು ಒಂದೇ ತಂದೆ ಒಂದೇ ತಾಯಿ ಮಕ್ಕಳು. ನಾವು ಮೂಲಕ್ಕೆ ಹೋದಾಗ ನಾವೆಲ್ಲರೂ ಜಗತ್ತಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ತಾಯಿ ಒಂದೇ ತಂದೆಯ ಮೂಲದಿಂದ ನಾವು ಬಂದಿರೋರಾಗಿರೋದ್ರಿಂದ ನಂತರದ ದಿನದಲ್ಲಿ ಪ್ರಕೃತಿ ವಿಕಾಸ ಆಗಬೇಕಲ್ಲ, ಪ್ರಕೃತಿಯಲ್ಲಿ ಸಂತಾನೋತ್ಪತ್ತಿ ಆಗಬೇಕಲ್ಲ. ಆ ಸಂತಾನೋತ್ಪತ್ತಿಯ ಆ ಕ್ರಿಯೆ ಎಲ್ಲ ಜೀವರಾಶಿಗಳಲ್ಲೂ ಇದೆ. ಕ್ರಿಮಿಕೀಟಗಳಿಂದ ಹಿಡಿದು ಮೃಗಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಈ ಸಮುದ್ರದಲ್ಲಿರ್ತಕ್ಕಂಥ ಜಲಚರಗಳಿಂದ ಹಿಡ್ಕೊಂಡು ಮರ ಗಿಡಗಳಿಂದ ಹೂವಿನಲ್ಲಿ ಕಾಯಿ ಈಚು ಪೀಚು ಇವೆಲ್ಲ ಬರಬೇಕಂದ್ರೂ ಕೂಡ ಅಲ್ಲಿ ಒಂದು ದಾಂಪತ್ಯದ ಒಂದು ಕ್ರಿಯೆ ನಡೀತದೆ, ಎಲ್ಲ ಕಡೆ ನಡೀತದೆ. ಹಾಗೆ ಈ ವಿಕಾಸ, ಈ ಮಾನವ ವಿಕಾಸ ಆಗಬೇಕಲ್ಲ, ಇದರ ಒಂದು ಸಲುವಾಗಿ ಒಂದು ಹೆಣ್ಣು ಒಂದು ಗಂಡು ಅನ್ನುವ ರೀತಿಯಲ್ಲಿ ದೇಹದ ರಚನೆಯನ್ನು ಆ ಪರಮಾತ್ಮ ನಿರಾಕಾರ ಶಿವ ಮಾಡ್ತಾನೆ. ಅದಕ್ಕೆ ನಮ್ಮ ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಹೆಣ್ಣು ಗಂಡು ಅಂತಂದರೆ ಬೇರೆ ಬೇರೆ ಏನಲ್ಲಪ್ಪ, ಅದು ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆ ಮುಡಿ ಬಂದರೆ ಹೆಣ್ಣೆಂಬರು. ಆದರೆ ಒಳಗೆ ಸೂಸುವ ಆತ್ಮ, ಅವರಿಬ್ಬರಲ್ಲೂ ಇರ್ತಕ್ಕಂಥ ಆತ್ಮ, ಅದು ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ. ಆ ಆತ್ಮ ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ. ಆದರೆ ಆ ಆತ್ಮ ಧರಿಸಿರ್ತಕ್ಕಂಥ ಈ ಶರೀರದಲ್ಲಿ ವ್ಯತ್ಯಾಸ ಇರಬಹುದಷ್ಟೇ. ಆದರೆ ಆ ಆತ್ಮ ಇದೆಯಲ್ಲ, ಅದು ಹೆಣ್ಣು ಆತ್ಮನೂ ಅಲ್ಲ, ಗಂಡಲ್ಲಿರ್ತಕ್ಕಂಥದ್ದು ಗಂಡ ಆತ್ಮನೂ ಅಲ್ಲ. ಹೀಗಿರುವಾಗ ಗಂಡ ಹೆಂಡಿರು ಅಂತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸಾಮರಸ್ಯದ ಜೀವನದ ಸಂಕೇತವಾಗಿರ್ತಕ್ಕಂಥ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಆ ಪರಮಾತ್ಮನ ಆದೇಶದಂತೆ ಮನುಷ್ಯ ಒಟ್ಟಾಗಿ ಒಗ್ಗಟ್ಟಾಗಿ ಕುಟುಂಬದ ವ್ಯವಸ್ಥೆಯಲ್ಲಿ ಬಾಳಿ ಬದುಕಬೇಕು ಅನ್ನುವ ರೀತಿಯಲ್ಲಿ ಮಾಡಿರ್ತಕ್ಕಂಥ ದಾಂಪತ್ಯ ಜೀವನ ಇದೆಯಲ್ಲ, ಅದನ್ನು ನಮ್ಮ ಶರಣರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ನೋಡ್ರಪ್ಪ, ನೀವು ಯಾವಾಗಲೂ ಹೆಂಗಿರಬೇಕು, ಹೆಂಗೆ ಬದುಕಬೇಕು ಅಂತಂದರೆ ಶಿವ ಮೆಚ್ಚಂಗೆ ಬದುಕಬೇಕು. ಶಿವ ಮೆಚ್ಚಂಗೆ ಬದುಕಬೇಕು ಅಂತಂದರೆ ಇಬ್ಬರಲ್ಲೂ ಭಕ್ತಿ ಇರಬೇಕಲ್ಲ, ಇಬ್ಬರಲ್ಲೂ ಕೂಡ ಭಕ್ತಿ ಇರಬೇಕು. ಒಬ್ಬರಲ್ಲಿ ವ್ಯತ್ಯಾಸ ಆದ್ರೂ ಆಗೋದಿಲ್ಲ. ಈಗ ನಾವು ಪುರಂದರದಾಸರದ್ದು ಒಂದು ಕತೆ ಕೇಳ್ತೀವಿ. ಪುರಂದರದಾಸರು ಮೊದಲು ಯಾವುದಕ್ಕೆ ದಾಸ ಆಗಿದ್ರು? ಅವರು ದುಡ್ಡಿಗೆ ದಾಸ ಆಗಿದ್ರು, ಹಣಕ್ಕೆ ದಾಸ ಆಗಿದ್ರು, ಚಿನ್ನಕ್ಕೆ ದಾಸ ಆಗಿದ್ರು, ಹೊನ್ನಿಗೆ ದಾಸ ಆಗಿದ್ರು. ಅವರು ಕೊನೆಗೆ ಶಿವನಿಗೆ ದಾಸ ಆದರು ಅಲ್ವಾ ಪುರಂದರದಾಸರು. ಅವರನ್ನು ಆ ದೇವರ ಕಡೆ ತಿರುಗೋ ಥರ ಮಾಡಿದ್ದ್ಯಾರು? ಅವರ ಹೆಂಡತಿ, ಅವರ ಪತ್ನಿ ಪುರಂದರದಾಸರ ಪತ್ನಿ ಪರಮ ಪತಿವ್ರತೆ, ಪರಮ ಶಿವಭಕ್ತೆ, ಆ ದೈವಭಕ್ತಿ. ಅವಳಲ್ಲಿರ್ತಕ್ಕಂಥ ಆ ದೈವಭಕ್ತಿಯ ಪ್ರಭಾವ ಗಂಡನ ಮೇಲೆ ಆಗಿ ಆ ಗಂಡನೊಬ್ಬ ನಿಕೃಷ್ಟಿಯಾಗಿದ್ದ, ಅವನು ಲೋಭಿಯಾಗಿದ್ದ. ಲೋಭಿ ಅಂದರೆ ಏನು? ಜಿಪುಣ, ಕೂಡಿಡುವಂತಹ ಬುದ್ಧಿ, ಸಂಗ್ರಹಿಸುವಂತಹ ಬುದ್ಧಿ. ನಮಗೆ ಇಷ್ಟು ಇತ್ತು ಅಂದರೆ ಅಷ್ಟಿತ್ತು ಅಂದರೆ ಇನ್ನಷ್ಟಿತ್ತು ಅಂದರೆ ಇನ್ನಷ್ಟೊತ್ತು, ಈಗ ಸಂಗ್ರಹಣೆ ಮಾಡಿ 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 ಪುರಂದರದಾಸರಿಗೆ ಏನು ಹೇಳ್ತಾ ಇದ್ರು? ನವಕೋಟಿ ನಾರಾಯಣ. ನವಕೋಟಿ ಅವತ್ತಿನ ಕಾಲಕ್ಕೇನೆ ಬಂಗಾರದ ಹೊನ್ನುಗಳನ್ನು ಇಟ್ಟಿದ್ದಂತೆ ಪುರಂದರದಾಸ. ಇನ್ನೆಂತಹ ಜಿಪುಣ. ಈ ನಮ್ಮ ಅರಿಷಡ್ ವರ್ಗಗಳಲ್ಲಿ ಬರ್ತದಲ್ಲ, ಕಾಮ, ಕ್ರೋಧ, ಲೋಭ, ಮದ, ಮತ್ಸರ. ಆದರೆ ಆತನಿಗೆ ಮದ, ಮತ್ಸರ, ಕಾಮ, ಕ್ರೋಧ ಎಲ್ಲ ಇರಲಿಲ್ಲ. ಈ ಹರಿಷಡ್ ವರ್ಗಗಳಲ್ಲಿ ಒಂದಿದ್ರೂ ಕೂಡ ಮನುಷ್ಯ ಕೆಡ್ತಾನೆ. ಪುರಂದರದಾಸಗಿದ್ದೇನು? ಲೋಭ. ಲೋಭ ಅಂದರೆ ಏನು? ಕೂಡಿಡೋದು, ಸಂಗ್ರಹಣೆ ಮಾಡೋದು, ಕೊಟ್ಟು ತಗೊಳ್ಳೋ ಬುದ್ಧಿ ಇಲ್ಲ, ದಾನ ಧರ್ಮ ಮಾಡೋ ಬುದ್ಧಿ ಇಲ್ಲ. ಯಾರ ಹತ್ರನೇ ಇದ್ದರೆ ಅದನ್ನು ಕಸ್ಕೋಬೇಕು, ತನ್ನದಾಗಿ ಮಾಡ್ಕೊಳ್ಬೇಕು ಅಂತ ಅನ್ನುವಂತಹ ಹಣದ, ಧನದ ದಾಹ, ಧನಕನಕಾದಿಗಳ ದಾಹ. ಆ ದಾಹದಲ್ಲಿದ್ದಂತಹ ಆ ಪುರಂದರದಾಸರನ್ನು ಅವರ ಹೆಂಡತಿ ಪರಿವರ್ತನೆ ಮಾಡ್ತಾಳೆ. ಹಾಗೆ ಅವಾಗ ಅವನು ಹೇಳ್ತಾನೆ,
ನನ್ನ ಹೆಂಡತಿ ನನ್ನನ್ನು ಭಕ್ತನನ್ನಾಗಿ ಮಾಡಿದ್ಲು, ನನ್ನ ಕೈಗೆ ತಂಬೂರಿಯನ್ನು ಕೊಟ್ಬಿಟ್ಲು. ಯಾವಾಗ ದುಡ್ಡು ನಾಣ್ಯಗಳನ್ನು ಇಳಿಸ್ತಾ ಇದ್ದಂಥ ಕೈಗೆ ತಂಬೂರಿಯನ್ನು ಕೊಟ್ಲು ನನ್ನ ಹೆಂಡತಿ. ಎಷ್ಟು ಚೆನ್ನಾಗಿ ಹೇಳ್ಕೊತಾರೆ ನೋಡ್ರಿ. ಹಾಗೆ ಭಕ್ತಿ ಅಂತಕ್ಕಂಥದ್ದು ಇಬ್ಬರಲ್ಲೂ ಇರಬೇಕು. ಇಬ್ಬರಿಗಿಲ್ಲ ಅಂದರೆ ಒಬ್ಬರಲ್ಲಿದ್ರೂ ಕೂಡ ಇನ್ನೊಬ್ಬರಿಗೆ ಬಂದ್ಬಿಡ್ತದೆ, ಬರಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗಿರಬೇಕು. ಹೆಣ್ಣು ಮಕ್ಕಳಿಗೆ ಆ ಭಕ್ತಿಯ ಪರಾಕಾಷ್ಠೆ ಇತ್ತು ಅಂತಂದರೆ ಅವನು ಎಂಥ ಕೆಟ್ಟ ಗಂಡ ಇರಲಿ, ನೀಚ ಗಂಡ ಇರಲಿ, ಅವ್ರ ಮೇಲೆ ಪ್ರಭಾವವನ್ನು ಬೀರಿ ಅವರನ್ನು ಸರಿದಾರಿಗೆ ಭಕ್ತಿ ಮಾರ್ಗಕ್ಕೆ ತಂದಂತಹ ಉದಾಹರಣೆಗಳು ನಮ್ಮ ಚರಿತ್ರೆಯಲ್ಲಿ ಸಾಕಷ್ಟಿದ್ದಾವೆ. ಹೆಣ್ಣು ಮಕ್ಕಳ ಪ್ರಭಾವನೆ ಜಾಸ್ತಿ ಇದೆ. ಇಲ್ಲಿ ನಮ್ಮ ವಚನದಲ್ಲಿ ನಮ್ಮ ಶರಣರು ಬಸವಣ್ಣವ್ರು ಹೇಳ್ತಾರೆ, ಗಂಡ ಹೆಂಡರು ಇಬ್ಬರು ಒಂದೇ ಥರ ಇರಬೇಕಂತೆ. ಗಂಡ ಒಂದು ಭಕ್ತಿ, ಹೆಂಡತಿ ಒಂದು ಭಕ್ತಿ, ಅದು ಜೀವನ ಆಗೋದಿಲ್ಲ. ಅದು ಭಕ್ತಿನೂ ಆಗಲ್ಲ, ಅಲ್ಲಿ ಹೊಂದಾಣಿಕೆನೂ ಬರಲ್ಲ, ಅಲ್ಲಿ ಸಾಮರಸ್ಯನೂ ಬರೋದಿಲ್ಲ. ಆ ಸಾಮರಸ್ಯ ಇಲ್ಲ ಅಂದರೆ ಏನಾಗುತ್ತೆ? ಜೀವನದಲ್ಲಿ ಒಡಕು. ಅದಕ್ಕೆ ಹೇಳ್ತಾರೆ, ಗಂಡ ಶಿವಲಿಂಗ ದೇವರ ಭಕ್ತ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ. ಗಂಡ ಶಿವಲಿಂಗ ಹಿಡ್ಕೊಂಡಿದ್ದಾನೆ. ಶಿವ ಅಂದ್ರೆ ಏನು? ನಿರಾಕಾರ ಜ್ಯೋತಿ ಸ್ವರೂಪ, ಒಬ್ಬನೇ ಏಕೈಕನಾದ ದೇವ. ಹೆಂಡತಿ ಹಿಡ್ಕೊಂಡಿರ್ತಕ್ಕಂಥದ್ದು ಮಾರಿ ಮಸಣಿ ಭಕ್ತಿ. ಮಾರಿ ಮಸಣಿ ಅಂತಂದರೆ ಏನು? ಅವಕ್ಕೆಲ್ಲ ರಕ್ತಾಭಿಷೇಕ ಕೊಡಬೇಕು, ಬಲಿಯನ್ನು ಕೊಡಬೇಕು, ಅವಕ್ಕೆಲ್ಲವಕ್ಕೂ ಕೂಡ ಹಣ್ಣು ಕಾಯಿ ಕಡ್ಡಿ ಕರ್ಪೂರಗಳೆಲ್ಲ ಕೊಡಬೇಕು, ಕುಡಿಯೋದು ಕೂಡ ಕೊಡಬೇಕು. ಗೊತ್ತಲ್ಲ ನಮಗೆ. ವೆಜ್ ದೇವರುಗಳು, ವೆಜಿಟೇರಿಯನ್ ದೇವರುಗಳು, ನಾನ್ ವೆಜ್ ದೇವರುಗಳು. ನಮ್ಮಲ್ಲಿ ವೆಜಿಟೇರಿಯನ್ ದೇವರುಗಳು ಒಂದು ಜಾತಿ ಒಂದು ಕುಲದವರಿಗೆ, ನಾನ್ ವೆಜ್ಜುದು ಒಂದು ಜಾತಿ ಒಂದು ಕುಲದವರಿಗೆ. ದೇವರುಗಳಲ್ಲೂ ಕೂಡ ಡಿವೈಡ್. ಈ ಜನಗಳನ್ನು ಅಷ್ಟೇ ಡಿವೈಡ್ ಮಾಡಿಲ್ಲ. ಮಾಂಸ ತಿನ್ನೋರ್ಗೊಂದಷ್ಟು ದೇವರುಗಳು, ಮಾಂಸ ತಿನ್ನದೇ ಇರತಕ್ಕಂಥ ಸಸ್ಯಾಹಾರದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಸಪ್ರೇಟ್ ದೇವರುಗಳು. ಎಲ್ಲದರಲ್ಲೂ ಭಾಗ. ಹೇಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ಹೆಂಗೆ ಮಾಡ್ಕೊಂಡಿದ್ದೀವೋ ಹಂಗೆ ದೇವ್ರುಗಳನ್ನೂ ಹಂಚ್ಕೊಂಡ್ಬಿಟ್ಟಿರೋದು. ಈ ದೇವರು ಇದು ಶೂದ್ರದು, ಇದು ಬ್ರಾಹ್ಮಣರದು, ಇದು ಕ್ಷತ್ರಿಯರದು, ಇದು ವೈಶ್ಯರದು. ಎಂಥ ದೇಶ ನಮ್ಮದು, ಎಂಥ ಸಮಾಜನಪ್ಪ. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ, ಭಕ್ತಿನಲ್ಲೂ ಕೂಡ ಬೇರೆ ಬೇರೆ ಆಗಬಾರ್ದು, ಭಾವನೆಗಳಲ್ಲೂ ಕೂಡ ವ್ಯತ್ಯಾಸ ಆಗಬಾರ್ದು. ಗಂಡ ಇಲ್ಲಿ ಶಿವಲಿಂಗದ ಭಕ್ತನಂತೆ, ಹೆಂಡತಿ ಬಂದು ಮಾರಿ ಮಸಣಿಯ ಭಕ್ತಿಯಂತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ. ಯಾಕೆ? ಇವನು ಶಿವಲಿಂಗನ ಭಕ್ತ. ಶಿವಲಿಂಗದ ಭಕ್ತನಾಗಿರೋದ್ರಿಂದ ಏನು ತಗೊಳ್ತಾನೆ? ಪಾದೋದಕ, ಪ್ರಸಾದ, ಪಂಚಾಮೃತ, ಹಾಲು ತಗೊಳ್ತಾನೆ. ಇನ್ನು ಹೆಂಡತಿ ದೇವರುಗಳೇನು ಕೇಳ್ತವೆ? ಹೆಂಡತಿ ದೇವರುಗಳೇನು ಕೇಳ್ತವೆ? ಸೂರೆ ಮಾಂಸ. ಸೂರೆ ಅಂದ್ರೇನು? ಸೂರೆ ಅಂತಂತಂದರೆ ಕುಡಿಯುವಂಥದ್ದು, ಹೆಂಡ, ಸಾರಾಯಿ, ಇವೆಲ್ಲ ಏನೇನೋ ಹೇಳ್ತೀವಲ್ಲ ನಾವು, ಆ ಥರದ್ದು ಮಾಂಸ. ಇಲ್ಲಿ ಭಕ್ತಿ ಇಬ್ಬರಿಗೂ ಐತೆ, ಆದರೆ ಭಾವನೆಗಳು ಬೇರೆ ಬೇರೆ ಇದೆ, ನಂಬಿಕೆಗಳು ಬೇರೆ ಬೇರೆ ಇದೆ. ಗಂಡ ಒಂದು ದೇವರು, ಅವನ ಆಚರಣೆ ಬೇರೆ, ಅವನ ಪ್ರಸಾದದ ವ್ಯವಸ್ಥೆನೇ ಬೇರೆ, ಹೆಂಡತಿಯ ಭಕ್ತಿನೇ ಬೇರೆ, ಹೆಂಡತಿಯ ನಂಬಿರ್ತಕ್ಕಂಥ ದೇವರುಗಳೇ ಬೇರೆ, ಆ ದೇವರುಗಳ ಆಹಾರನೇ ಬೇರೆ. ಇಲ್ಲಿ ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ, ಇವರು ಇಬ್ಬರಲ್ಲೂ ಕೂಡ ಹೊಂದಾಣಿಕೆ ಇಲ್ಲ. ಯಾಕೆ ಅಂತಂದರೆ ಭಾವನೆಗಳು, ಆಚರಣೆಗಳು, ನಂಬಿಕೆಗಳು, ಪೂಜೆಗಳು, ದೇವರುಗಳು ಇವೆಲ್ಲವೂ ಕೂಡ ಬೇರೆ ಬೇರೆ ಇದೆ. ಇಂಥವರ ಭಕ್ತಿ ಎಂಥದ್ದು ಅಂತ ಅಂತಾರೆ ಅಂತಂದರೆ ಬಸವಣ್ಣನವರು, ಹೆಂಡದ ಮಡಿಕೆಯ ಹೊರಗಡೆ ತೊಳೆದಂತೆ. ಹೆಂಡದ ಮಡಿಕೆ ಒಳಗಡೆ ಹೆಂಡ ಇದೆ, ಹೊರಗಡೆ ನೀಟಾಗಿ ತೊಳೆದ್ಬಿಟ್ಟು ವಿಭೂತಿ ಇಟ್ಬಿಡೋದು. ಹೊರಗಡೆ ನೋಡೋರಿಗೆ ಹೇಗಿದೆ? ವಿಭೂತಿ ಇಟ್ಕೊಂಡಿರೋ ಮಡಿಕೆ,
ಕ್ಲೀನಾಗಿ ತೊಳೆದ್ಬಿಟ್ಟಿದ್ದೀವಿ, ಅದಕ್ಕೆ ವಿಭೂತಿ ಇಟ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ವಿಭೂತಿ ತೊಳೆದಿರೋ ಮಡಿಕೆ. ಆದರೆ ಒಳಗಡೆ ಇರೋದೇನು? ಒಳಗಡೆ ಇರೋದು ಹೆಂಡ. ಹೆಂಡದ ಮಡಿಕೆಯ ಹೊರಗಡೆ ತೊಳೆದಂತೆ. ಈಗ ಹುಡುಗರಿಗೆ ಹೆಂಡ ಅಂದ್ರೇ ಗೊತ್ತಾಗಲ್ಲ, ಅವ್ರಿಗೇನು ಗೊತ್ತೇ ಇರೋಲ್ಲ. ಇವೆಲ್ಲ ಹೆಂಡ ಪಂಡ ಇವೆಲ್ಲ ಅದು ಹೊಟ್ಟೋಯ್ತು, ತುಂಬ ಹಿಂದೆ ಹೊಟ್ಟೋಯ್ತು. ಇವಾಗ ಏನಾದರೂ ಬಿಸ್ಕಿ ಬ್ರಾಂದಿ ಅವು ಬಂದಿದ್ದಾವೆ. ಹೆಂಡದ ಮಡಿಕೆಯ ಹೊರಗಡೆಯಿಂದ ತೊಳೆದಂತೆ ಏ ಶಿವ ಕೂಡಲ ಸಂಗಮ ದೇವ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಗಂಡನ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲ ಅಂತಂತಂದರೆ ಅಲ್ಲಿ ಸ್ನೇಹ ಇಲ್ಲ. ಪ್ರೀತಿ ಸ್ನೇಹ ಇಲ್ಲ ಅಂತಂದರೆ ಒಳ್ಳೆ ಭಾವನೆ ಇಲ್ಲ. ಒಳ್ಳೆ ಭಾವನೆ ಇಲ್ಲ ಅಂತಂದರೆ ಅಲ್ಲಿ ಮಧುರ ಬಾಂಧವ್ಯ ಇಲ್ಲ. ಮಧುರ ಬಾಂಧವ್ಯದ ಕೊರತೆ ಇದೆ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಇವನಿಗೆ ಲಿಂಗದ ಮೇಲೆ ನಿಷ್ಠೆ ಇಲ್ಲ, ಅವಳಿಗೆ ಗಂಡನ ಮೇಲೆ ಪ್ರೀತಿ ಇಲ್ಲ, ಸ್ನೇಹ ಇಲ್ಲ, ವಿಶ್ವಾಸ ಇಲ್ಲ. ಇಂಥವರು, ಇಂಥ ಗಂಡ ಹೆಂಡತಿ ಇದ್ದರೇನೋ ಶಿವ ಹೋದರೇನೋ. ಇಂಥವ್ರು ಎಷ್ಟು ದಿನ ಬಾಳಿ ಬದುಕಿ ಸಂಸಾರ ಮಾಡಿ ಇಬ್ಬರು ಗೋಳು ಮಾಡಿಕೊಂಡು ಒಡೆದಾಡಿಕೊಂಡು ಕಿರ್ಚಾಡಿಕೊಂಡು ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಕೋರ್ಟು ಕಚೇರಿ ಎತ್ಕೊಂಡು ಇಬ್ಬರಿಗೂ ಹೊಂದಾಣಿಕೆ ಇಲ್ಲ. ಇಲ್ಲಿ ಗಂಡನ ಮೇಲೆ ಸ್ನೇಹ ಇಲ್ಲ, ಇವನಿಗೆ ಭಕ್ತಿನೂ ಇಲ್ಲ. ಯಾವ ಶಿವಲಿಂಗ ಇರಲಿ ಇನ್ನೊಂದಿನೊಂದು ಯಾವುದ್ರ ಮೇಲೂ ಭಕ್ತಿನೂ ಇಲ್ಲ, ಹೆಂಡತಿ ಮೇಲೂ ಇವನಿಗೂ ಇಲ್ಲ. ಇಂಥವ್ರು ಇದ್ರೇನೋ ಇಲ್ಲದೇ ಇದ್ರೇನೋ ಶಿವ ಓದೋಡೇನೋ ಇವರು. ಶಿವ ಕೂಡಲ ಸಂಗಮ ದೇವ, ಇದು ಹೆಂಗಿದೆ ಅಂತಂದರೆ ಊಡದ ಆವಿಂಗೆ ಉಣ್ಣದ ಕರುವನ್ನು ಬಿಟ್ಟಂತೆ. ಇದರ ಅರ್ಥ, ಊಡದ ಹಾವಿಂಗೆ ಒಂದು ಹಸು ಇದೆ, ಆ ಹಸು ಕರುನ ಸೇರಿಸ್ತಾ ಇಲ್ಲ. ಬಿಟ್ಟರೆ ಹಾಲು ಕುಡಿಯೋಕ್ಕೆ ಬಿಟ್ಟರೆ ಅದು ಒದೀತದೆ, ಕರುನೇ ಒದೀತದೆ, ಹಾಲು ಕುಡಿಯೋಕ್ಕೆ ಬಿಡ್ತಾ ಇಲ್ಲ. ಅಂಥ ಹಸುಗೆ ಹಾಲು ಕುಡಿದೇ ಇರ್ತಕ್ಕಂಥ ಕರುನ ಬಿಟ್ಟಂಗೆ. ಇದಕ್ಕೆ ಕುಡಿಯೋ ಚಪಲ ಇಲ್ಲ, ಅದಕ್ಕೆ ಹಾಲನ್ನು ಕುಡಿಸುವಂತಹ ವ್ಯವಧಾನ ಇಲ್ಲ. ಇದು ಜೀವನನ? ಇಲ್ಲಿ ಶರಣರು ಕೇಳ್ತಾರೆ, ಇದು ಜೀವನನ? ಅದರಿಂದ ದಾಂಪತ್ಯ ಜೀವನ ಅಂತಕ್ಕಂಥದ್ದು ಸ್ವರ್ಗದಲ್ಲಿ ಮಾಡಿರ್ತಕ್ಕಂಥದ್ದು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾ ಇದ್ರು. ಸ್ವರ್ಗದಲ್ಲಿ ಮಾಡಿರ್ತಕ್ಕಂಥದ್ದು. ಜೀವನ ಬಹಳ ಸಾಮರಸ್ಯವಾಗಿ, ಬಹಳ ಸುಂದರವಾಗಿ ಬದುಕನ್ನು ಕಟ್ಟಿಕೊಂಡು ಸಾಂಸಾರಿಕ ಜೀವನದ ಸುಖವನ್ನು ನಾವು ಅನುಭವಿಸ್ಬೇಕು ಅಂತಂದರೆ ಗಂಡನನ್ನು ಸಂಪೂರ್ಣವಾಗಿ ಹೆಂಡತಿ ಅರ್ಥ ಮಾಡ್ಕೊಂಡಿರಬೇಕು. ಹೆಂಡತಿಯ ಭಾವನೆಗಳನ್ನು ಗಂಡ ಅರ್ಥ ಮಾಡ್ಕೊಂಡಿರಬೇಕು. ಹೊಂದಾಣಿಕೆ ಇರಬೇಕು. ಆಮೇಲೆ ಒಬ್ರಿಗೊಬ್ಬರಿಗೆ ನಿಷ್ಠೆ ಮತ್ತು ಒಬ್ರಿಗೊಬ್ಬರಿಗೆ ಒಂದು ಭಕ್ತಿ ಇರಬೇಕು. ಗಂಡನ ಕಂಡ್ರೆ ಹೆಂಡತಿಗೆ, ಹೆಂಡತಿ ಕಂಡ್ರೆ ಗಂಡನಿಗೆ. ಆಮೇಲೆ ಒಬ್ರಿಗೊಬ್ಬರು ಅರ್ಪಣೆ ಮನೋಭಾವ ಇರಬೇಕು. ಒಬ್ರಿಗೊಬ್ಬರಿಗೆ ಅರ್ಪಣೆ ಮಾಡಿಕೊಳ್ಳುವಂತಹ ಮನೋಭಾವ ಇರಬೇಕು. ಎಲ್ಲದಕ್ಕೂ ಅಂತ ಮುಖ್ಯವಾಗಿ ನಂಬಿಕೆ, ಕೌಟುಂಬಿಕ ನಂಬಿಕೆ. ಆ ಕೌಟುಂಬಿಕ ನಂಬಿಕೆಯೇ ನಿಜವಾದ ಕುಟುಂಬದ ಈ ಜೀವನದ ದಾಂಪತ್ಯದ ರಹಸ್ಯ. ದಾಂಪತ್ಯದ ಸುಖ ಜೀವನದ ರಹಸ್ಯ ಯಾವುದಪ್ಪ ಅಂತಂತಂದರೆ ಪರಸ್ಪರ ನಂಬಿಕೆ. ಆ ಪರಸ್ಪರ ಆ ನಂಬಿಕೆಯ ಆಧಾರದ ಮೇಲೆಯೇ ಈ ಜೀವನ ನಡೆಯೋದು. ಹೆಂಡತಿ ಹೇಳಬೇಕು, ಏಯ್ 1000 ಜನ 1000 ಹೇಳಲಿ, ನನ್ನ ಗಂಡ ಏನು ಅಂತ ನನಗೆ ಗೊತ್ತು ಅನ್ನಬೇಕು. ಅಷ್ಟು ನಂಬಿಕೆ ಇರಬೇಕು. ಗಂಡ ಹೇಳಬೇಕು, ನನ್ನ ಹೆಂಡತಿ ಮೇಲೆ 1000 ಜನ 1000 ಹೇಳಲಿ, ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತು. ಇದು ಜೀವನ, ಇದು ಗಟ್ಟಿತನ. ಎಲ್ಲಿ ಅನುಮಾನಗಳಿಗೆ ಆಸ್ಪದ ಇರ್ತದೆ ಅಲ್ಲಿ ಒಡಕು,
ಕೆಡುಕು, ದುಡುಕು, ಅನಾಹುತ. ಇಷ್ಟೆಲ್ಲ ಕೆಡುಕು, ದುಡುಕು, ಅನಾಹುತ, ಅಸಂಬದ್ಧತೆ ಇವೆಲ್ಲ ಪ್ರಾರಂಭ ಆಗುತ್ತೆ. ಅದರಿಂದ ಇಲ್ಲಿ ನಾವು ಅರ್ಧನಾರೀಶ್ವರ ಅನ್ನುವಂತಹ ಶಬ್ದಕ್ಕೆ ನಾವು ಏನು ವ್ಯಾಖ್ಯಾನ ಕೊಡ್ಬೋದಪ್ಪ ಅಂತಂತಂದರೆ, ಗಂಡ ಹೆಂಡತಿ ಇಬ್ಬರು ಈ ಭೂಮಿಯ ಮೇಲೆ ಇಬ್ಬರು ಜೊತೆಯಲ್ಲಿ ಬಾಳಿ ಬದುಕಿ ಕುಟುಂಬದ ದೈವದತ್ತವಾದಂತಹ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಿಕೊಂಡು ಕೌಟುಂಬಿಕ ಸಾಮರಸ್ಯದಲ್ಲಿ ಒಂದು ಅದ್ಭುತವಾದಂತಹ ಆದರ್ಶವಾಗಿರ್ತಕ್ಕಂಥ ದಂಪತಿಗಳಾಗಿ ಬದುಕುವಂತಹ ಸಂದೇಶವೇ ಈ ಅರ್ಧನಾರೀಶ್ವರ ಅನ್ನುವಂತಹ ಶಬ್ದದ ಅರ್ಥ.